ಕಾಪಾಡಿರೋ ಕೃಷ್ಣನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಮೊನ್ನೆಯಷ್ಟೇ ನಾವಿಲ್ಲಿ ಇಸ್ಕಾನ್ ದೇವಾಲಯದ ಬಗ್ಗೆ ಚರ್ಚೆ ಮಾಡಿದ್ವಿ. ಮುಂಬೈ ಇಸ್ಕಾನ್ ಮತ್ತು ಬೆಂಗಳೂರು ಇಸ್ಕಾನ್ನ ಎರಡೂ ಕಡೆಯ ಸದಸ್ಯರು ಬಂದು ನಮ್ಮ ಸ್ಟುಡಿಯೋದಲ್ಲಿ ಚರ್ಚೆ ಮಾಡಿದರು. ಆದರೆ ಇವತ್ತು ಕೃಷ್ಣ ಬೆಟ್ಟ ಅಂದರೆ ಹರೇ ಕೃಷ್ಣ ಹಿಲ್ ಕೆಳಗಡೆ ದೊಡ್ಡ ಕಾದಾಟವೇ ನಡೆದೋಯ್ತು. ಮೊನ್ನೆ ಕೂಡ ನಾವು ಹೇಳಿದ್ವಿ ಕೃಷ್ಣ ಅಂಡರ್ ಟ್ರಬಲ್ ಅಂತ. ಇಡೀ ಜಗತ್ತನ್ನೇ ಕಾಯುವ ಕೃಷ್ಣನ ಈಗ ಕಾಪಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇದ್ರ ಬಗ್ಗೆ ಮಾತಾಡ್ತೀವಿ. ನಮ್ಮ ಜೊತೆ ಈಗ ಸ್ವತಃ ಮುಂಬೈ ಇಸ್ಕಾನ್ನ ವರದಕೃಷ್ಣ ದಾಸ ಇದ್ದಾರೆ, ಜೊತೆಗೆ ಬೆಂಗಳೂರು ಇಸ್ಕಾನ್ನ ಮಧು ಪಂಡಿತ್ ದಾಸ ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀವಿ. ಇಂದು ನಡೆದ ವಾದ ವಿವಾದಗಳು, ಹಗ್ಗಜಗ್ಗಾಟ, ಒಬ್ಬರೊಬ್ಬರನ್ನು ಎಳೆದಾಡಿದ ದೃಶ್ಯವನ್ನು ಬೆಂಗಳೂರಿನ ಇಸ್ಕಾನ್ ದೇಗುಲದ ಬಳಿ ನೀವು ಗಮನಿಸಿದ್ರಿ. ಇದರ ಬಗ್ಗೆ ಮಾತಾಡೋದಕ್ಕೆ ಮುಂಬೈ ಇಸ್ಕಾನ್ನ ಪರವಾಗಿ ವರದಕೃಷ್ಣ ದಾಸ್ ಇದ್ದಾರೆ, ಮಧು ಪಂಡಿತ್ ದಾಸ್ ಕೂಡ ಇದ್ದಾರೆ. ಅವರಿಬ್ಬರ ಜೊತೆ ಮಾತಾಡೋದಕ್ಕೂ ಮೊದಲು ಇವತ್ತು ಏನು ನಡೀತು ಅನ್ನೋದನ್ನು ನೀವೇ ನೋಡಿ. ಎಲ್ಲ ಕೃಷ್ಣ ಭಕ್ತರು ಕೂಡ ಒಬ್ಬರನ್ನೊಬ್ಬರು ಪರಸ್ಪರ ಬೈದಾಡಿಕೊಂಡ್ರು, ಒಬ್ಬರನ್ನೊಬ್ಬರು ಕಿತ್ತಾಡಿಕೊಂಡ್ರು.
ಇದೆಲ್ಲ ಇಂದು ಬೆಂಗಳೂರಿನ ಇಸ್ಕಾನ್ ಬಳಿ ನಡೆದು ಹೋಯಿತು. ಅಲ್ಲಿಗೆ ಬಂದಿದ್ದ ಭಕ್ತರು, ರಸ್ತೆಯಲ್ಲಿ ಹೋಗ್ತಾ ಇದ್ದ ನೂರಾರು ಜನ ದಂಗು ಬಡಿದು ಹೋಗಿದ್ರು ಏನಾಗಿದೆ ಅಂತ. ಮಂತ್ರೋಚ್ಚಾರಣೆ ಮಾಡ್ತಾ ಇರುವಂಥ ಬಹಳಷ್ಟು ಭಕ್ತರ ಬಾಯಲ್ಲಿ ಇವತ್ತು ಅಸಹ್ಯಕರ ಶಬ್ದಗಳು ಬಳಕೆಯಾಗಿದ್ದವು. ಬಹಳಷ್ಟು ಜನ ನಿಜವಾಗಲೂ ಹಾದಿರಂಪ ಬೀದಿರಂಪ ಆದಾಗಿತ್ತು. ಬೆಂಗಳೂರು ಇಸ್ಕಾನ್ ಮತ್ತು ಮುಂಬೈ ಇಸ್ಕಾನ್ ನಡುವಿನ ವಿವಾದ ಕೋರ್ಟ್ ಮೆಟ್ಲೇರಿತ್ತು. ಕೋರ್ಟ್ನಲ್ಲಿ ಮುಂಬೈ ಇಸ್ಕಾನ್ ಪರ ತೀರ್ಪು ಹೈಕೋರ್ಟ್ನಲ್ಲಿ ಬಂದಿದೆ. ಆದರೆ 6 ವಾರಗಳ ಗಡುವು ವಿಧಿಸಿತ್ತು. ಇಂದು ಮುಂಬೈ ಇಸ್ಕಾನ್ನ ಸದಸ್ಯರು ಬೆಂಗಳೂರು ಇಸ್ಕಾನ್ ದೇವಾಲಯಕ್ಕೆ ತೆರಳೋದಕ್ಕೆ ಹೋದಾಗ ಅವರಿಗೆ ಅಲ್ಲಿ ತಡೆಗಟ್ಟಲಾಯಿತು. ಅಲ್ಲಿ ದೊಡ್ಡ ಗದ್ದಲ ಏರ್ಪಟ್ಟಿತ್ತು. ಈ ಎಲ್ಲ ಗದ್ದಲವನ್ನು ನೀವು ಗಮನಿಸಿದ್ರಿ. ಇದಾದ ನಂತರ ಮುಂಬೈ ಇಸ್ಕಾನ್ ಮತ್ತು ಬೆಂಗಳೂರು ಇಸ್ಕಾನ್ನ ಮಧು ಪಂಡಿತ್ ದಾಸ್ ಮಾತಾಡಿದರು. ಅವ್ರೇನು ಹೇಳ್ತಾರೆ ನೋಡಿ. Madhu Pandit Das has no respect for court orders or institution of the court. He has blatantly violated. It is quite clear that Madhu Pandit Das has no respect for the court order and he has blatantly, openly disobeyed. The High Court has told him to function as the president of a Bangalore branch of ISKCON, but he has made it into again his personal fiefdom, instigating some innocent people and some gundas. He has stopped us, the members of the supervisory committee, from entering into temple and doing the assigned task. It is quite clear from the High Court order that he is supposed to function as per rules and regulations of ISKCON and cooperate with ISKCON. But instead, he has turned it into a personal property and still is continuing in that way. Even after exposing the fraud, he has not learned to respect the law of the land. ಬರಕ್ಕಿಲ್ಲ. ಹೈಕೋರ್ಟ್ ಆದೇಶದಿಂದ ಅವರು ಅದನ್ನ ತಗೊಂಡೋಗಿ ಎಕ್ಸಿಕ್ಯೂಷನ್ ಪಿಟಿಷನ್ ಫೈಲ್ ಮಾಡಿ ಯಾವ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತಲ್ಲ, ಅದು ಆ ರೀತಿನಲ್ಲಿ ಮಾಡಿದ್ರೆ ಅದು ದೇ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಸುಪ್ರೀಂ ಕೋರ್ಟ್ನಲ್ಲಿ ಹಿಯರಿಂಗ್ ಆಗೋಕ್ ಮುಂಚೆ ಒಳಗಡೆ ಬಂದು ಪೊಸೆಷನ್ ತಗೋಬೇಕಂತ ಅವ್ರದ್ದು. ನಾವು ಅದಕ್ಕೆ ಅಲೋ ಮಾಡ್ತಾ ಇಲ್ಲ. ಅವ್ರನ್ನ ನಾವು ವಿಶ್ವಾಸ ಮಾಡೋದಿಲ್ಲ. ವಿ ಡೋಂಟ್ ಟ್ರಸ್ಟ್ ದಮ್. ಹಿಸ್ಟ್ರಿ ಇದೆ. ಕಲ್ಕಟ್ಟಾನಲ್ಲಿ ಏನ್ ಮಾಡಿದ್ರು, ಕಲ್ಕಟ್ಟಾ ಪ್ರೆಸಿಡೆಂಟ್ ಈ ತರ ಗುರೂಸ್ನ ಅಪೋಸ್ ಮಾಡಿದ್ದಕ್ಕೆ ಇದೇ ತರ ಒಳಗಡೆ ಟೆಂಪಲ್ ಒಳಗಡೆ ಬಂದು ಫೋರ್ಸ್ಫುಲ್ ಆಗಿ ಪೊಸೆಷನ್ ತಗೊಂಡು ಅವ್ರದ್ದು 10 ವರ್ಷದ ವೌಚರ್ಸ್ನ ಎಲ್ಲ ಡಿಸಪಿಯರ್ ಮಾಡಿಸ್ಬಿಟ್ಟು ಆ ವೌಚರ್ದೆಲ್ಲ ಅಕೌಂಟ್ ಇಲ್ಲ, ಎಲ್ಲ ಅವರೇ ಡ್ರಾ ಮಾಡಿ ಎಲ್ಲೋ ಎಂಬೆಸಲ್ಮೆಂಟ್ ಆಗ್ಬಿಟ್ಟು. ಇದಿಷ್ಟು ಇಂದು ಕೃಷ್ಣ ದೇವಾಲಯದ ಬಳಿ ಕೃಷ್ಣನ ಪದತಲದಲ್ಲಿ ನಡೆದಂಥ ರಾದ್ಧಾಂತ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸದಾ ವರದಕೃಷ್ಣ ದಾಸ್ ಮತ್ತು ಮಧು ಪಂಡಿತ್ ದಾಸ್ ಇದ್ದಾರೆ. ವರದಕೃಷ್ಣ ದಾಸ್ ಅವರು ಯಾಕೆ ಈ ರೀತಿ ಮಾಡಿದಿರಿ ನೀವು? ಕೋರ್ಟಲ್ಲಿ ನಿಮಗೆ ತೀರ್ಪು ಬಂದಿದೆ. ಅವ್ರು ಹೇಳಿದರೆ 6 ವಾರಗಳ ಗಡುವಿದೆ, ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಥವಾ ಈ ಗಡುವು ಮುಗಿದ ಮೇಲೆ ಬನ್ನಿ ಅಂತ. ನೀವು ಯಾಕೆ ಇವತ್ತು ಹೋಗಿ ಅಲ್ಲಿ ಇಷ್ಟೊಂದೆಲ್ಲ ಗಲಾಟೆ ಮಾಡಿದಿರಿ? ಯಾಕೆ ಒಳಗೆ ಹೋಗೋಕ್ಕೆ ನೀವು ಪ್ರಯತ್ನ ಮಾಡಿದಿರಿ? ನೀವು ಎಷ್ಟು ಜನ ಹೋಗಿದ್ದೀರಿ? ನಾವು ಒಟ್ಟಾರೆ ಒಂದು 4 ಜನ ಅಷ್ಟೇನಾ? 4 ಜನ ಹೋಗಿರೋದು. ಅಷ್ಟೊಂದು ಜನ ಕಂಡು ಬರ್ತಾ ಇದ್ದಲ್ಲ ವರದವ್ರೆ? ಅದು ಅವರು ಯಾರ ಕಡೆಯಿಂದ ಬಂದವರು ಅಂತ ಅದು ನಾನು ಬಾಯಿ ಬಿಚ್ಚಿ ಹೇಳಬೇಕೆ? ನಾವು ಹೋದವ್ರು 4 ಜನ. ಅಲ್ಲಿ ನಮ್ಮ ಜೊತೆ ಬಂದವರು, ನಾವು ವೀಕ್ಷಿಸಿದವರು, ಅವರು ಪ್ರತ್ಯಕ್ಷ ಪ್ರಮಾಣ ಬೇಕಾದ್ರೆ ಕೊಡ್ತಾರೆ. 4 ಜನ ನಮ್ಮನ್ನ ಬಿಡ್ಲಿಕ್ಕೆ 3 ಗಾಡಿಯಲ್ಲಿ ಬಂತು. 3-4 ಪ್ರಮಾಣಕ್ಕೂ ಹೇಳ್ತಾ ಇದ್ರಿ ಕೇವಲ 4 ಜನ ಹೋಗಿದ್ದು. 4 ಸದಸ್ಯರು. 100 ಜನ ಸೇರಿದವರೆಲ್ಲ ಯಾರು ಹಾಗಾದ್ರೆ? ಅದು ಅಲ್ಲಿ ಸೇರಿಸಿದವ್ರು ಯಾರು ಅಂತ ಅದು ನಾನು ಬಾಯಿ ಬಿಚ್ಚಿ ಸ್ಪಷ್ಟವಾಗಿ ಹೇಳಬೇಕಾಗಿಯೇ. ಆ ದೇವಸ್ಥಾನದ ಮುಂದೆ ಗೇಟ್ನಲ್ಲಿ ನಿಂತವರು, ನಮ್ಮನ್ನು ಅಡ್ಡಿ ಮಾಡಿದವರು, ಮ್ಯಾನ್ ಹ್ಯಾಂಡಲ್ ಮಾಡಿದವರು, ನಮ್ಮನ್ನು ಗಾಡಿಯಿಂದ ಕೆಳಗೆ ಇಳಿಯೋಕ್ಕೂ ಬಿಡದೇ ಇರೋರು, ನಮ್ಮನ್ನು ಕುತ್ತಿ ಒಡೆದು, ಅದು ಹೇಗೆ ಆ ಭಗವಂತನ ಕೃಪೆಯಿಂದ ನಾವು ಪ್ರಾಣ ಸಹಿತ ಆಚೆ ಬಂದ್ವಿ ಅನ್ನೋದು ಅದು ಭಗವಂತನ ಕೃಪೆ ಅಂತ ಹೇಳ್ಕೋಬೇಕು. ಆ್ಯಕ್ಚುಲಾಗಿ ಇದು ಭಾಳ ದುಃಖವಾದಂತಹ, ಭಾಳ ಕಠಿಣ. ನೀವು ಯಾವುದೇ ಪ್ರೊಟೆಕ್ಷನ್ ಇಲ್ಲದೆ ಕೋರ್ಟ್ 6 ವಾರಗಳ ಗಡುವು ನೀಡಿದೆ. ನೀವು ಹೋಗಬಾರ್ದು ಅಂತ ಏನಿಲ್ಲ, ದೇವಾಲಯಕ್ಕೆ ಯಾರು ಹೋಗ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಗಡುವು ಬೇರೆ ನೀಡಿದೆ ನಿಮ್ಮ ಅವರ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ. ಗಡುವು ಆದರೆ ನೀವು 6 ವಾರದ ತಡೆ ಹಾಕಿದೆ ಅನ್ನೋದು ಕಾನೂನಿನ ಪ್ರಕಾರ ಸರಿಯಾದ. ನೀವು ಹೋಗಿದ್ದು ಏನಕ್ಕೆ ಇವತ್ತು? ಇದು ಅದೇ ಹೇಳ್ತಿದ್ದೀನಿ, ಅದು ಕಾನೂನಿನ ಪ್ರಕಾರ ಸರಿ ಮಾತಲ್ಲ. ಈ ಮಧು ಪಂಡಿತ್ ದಾಸರಿಗೆ ಒಂದು ಮೇಲ್ವಿಚಾರಣೆ ಸಮಿತಿ ಮಾಡಲಾಗಿದೆ ಅಂತದ್ದು ಅನ್ನೋ ವಿಚಾರ 25ನೇ ತಾರೀಕೆ ನಾವು ತಿಳಿಸಿದ್ದೀವಿ. ಅಕಸ್ಮಾತ್ ಅವ್ರಿಗೆ ಈಗ ಅವರೇ ಹೇಳೋ ಪ್ರಕಾರ ನಿಮ್ಮ ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲ. ಅವ್ರು ಹೇಳೋ ಪ್ರಕಾರ ವಿಶ್ವಾಸದ ಪ್ರಶ್ನೆ ಇರ್ಬೋದು, ನಂಬಿಕೆಯ ಪ್ರಶ್ನೆ ಇರ್ಬೋದು, ಕಾನೂನಿನ ಪ್ರಶ್ನೆ ಇರ್ಬೋದು. ಈಗೇನೋ ಎಕ್ಸಿಕ್ಯೂಷನ್ ಪೆಟಿಷನ್ನು ಹಾಗೆ ಹೀಗೆ ಅಂತ ಮಾತು ಹೇಳ್ತಾ ಇದ್ದಾರೆ. ಅವ್ರು ತಡೆ ಹಾಕ್ಬೋದಿತ್ತು. 25ನೇ ತಾರೀಕಿಂದ ಅವ್ರ ಕೈನಲ್ಲಿದೆ. 25ನೇ ತಾರೀಕಿಂದ ಈ ಸಸ್ಪೆನ್ಷನ್ ನೋಟಿಸ್, ಸೂಪರ್ವೈಸರಿ ಸಮಿತಿ ಅಂತ ಫಾರ್ಮ್ ಮಾಡಿರೋದು ಅವ್ರ ಕೈಲಿದೆ. ಕೋರ್ಟ್ ಯಾಕೆ ಹೋಗಲಿಲ್ಲ? ತಡೆ ಹಾಕಕ್ಕೆ ಯಾಕೆ ಪ್ರಯತ್ನ ಪಡಲಿಲ್ಲ? ಅವ್ರು ಹೇಳೋದು ನಿಜ,
ಕಾನೂನಿನ ಪ್ರಕಾರ ಅದಕ್ಕೆ ಸರಿ ಅನ್ನೋದಾದರೆ ಯಾಕೆ ಯಾರು ಸೊ ಹಾಗಾದ್ರೆ ತಾವು ಇವತ್ತು ಮಾಡಿದ್ದು ತಾವು ಸರಿ ಅಂತೀರಿ. 100% ಆಸ್ ಪರ್ ಇಸ್ಕಾನ್ಸ್ ರೂಲ್ಸ್ ರೆಗ್ಯುಲೇಷನ್ಸ್ ಆ್ಯಂಡ್ ಬೈ ಲಾಸ್ Right. ಅವ್ರಿಗೆ ಆಪ್ಷನ್ ಇದೆ ಚಾಲೆಂಜ್ ಮಾಡಲಿಕ್ಕೆ, ಮಾಡಲಿಲ್ಲ. ಆದರೆ ಅವ್ರು ಇವತ್ತೇನು ಮಾಡಿದ್ರು ಅಂದರೆ ಬೈ ಫೋರ್ಸ್, ಬೈ ಎಕ್ಸಸೈಸ್ ಆಫ್ ಫೋರ್ಸ್, ಬೈ ಎಕ್ಸಸೈಸ್ ಆಫ್ ಶಿಯರ್ ಮಸಲ್ ಪವರ್ ನಮ್ಮನ್ನ ತಡೆ ಹಾಕೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂದರೆ, ನಾನು ಒಂದು ಕಾಲದಲ್ಲಿ ಮಧು ಪಂಡಿತ್ ಜಾಸರ ಜೊತೆ ಇದ್ದವನು. ಅವರು ಹೇಳ್ತಾರೆ ಪದೇ ಪದೇ ವರದಕೃಷ್ಣ ನಮ್ಮೊಟ್ಟಿಗೆ ಇದ್ದವನು ಅಂತ. ಇವತ್ತಿನ ದಿನ ನಾನು ಬಾಯಿ ಬಿಚ್ಚಿ ಅವ್ರ ಹತ್ರ ಯಾಕಿಲ್ಲ ಅಂತ ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ, ಜನಕ್ಕೆ ಗೊತ್ತು. ಇನ್ನೂ ಇದ್ದಿದ್ರೆ ಜನ ನಾನು ಕೇಳೋರು, ಇಷ್ಟೆಲ್ಲ ಆದಮೇಲೆ ಅವ್ರ ಹತ್ರ ಇದೆಯಲ್ಲಪ್ಪ ನಿನಗೇನಾದ್ರು ಕಮಿಷನೋ ಇನ್ಸೆಂಟಿವೋ ಏನಾದ್ರು ಪರ್ಸೆಂಟೇಜ್ ಕೊಡ್ತಾ ಇದ್ದಾರಾ ಅಂತ ಕೇಳೋರು ನನ್ನ. ಅದಕ್ಕೆ ನಾವೆಲ್ಲ 120 ಜನ ನಾವೆಲ್ಲ ಬಿಟ್ಟು ಆಚೆ ಬಂದು. ಸೊ ಎಲ್ಲಿಗೆ ಬಂತು ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಅಂದ್ರೆ ಬಹುಶಃ ಭಕ್ತರು ಏನು ಅನ್ಕೋತಾರೆ ಅನ್ನೋದು ಕೂಡ ಬಹಳ ಇಂತಹ ಒಂದು ದುರ್ಘಟನೆ ಇಸ್ಕಾನಿನ ಇತಿಹಾಸ 45 ವರ್ಷಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿ ನಡೆಯಿತು. ಇಂಥ ಒಂದು ದುರ್ಘಟನೆ ನಮ್ಮ ರಿಲಿಜಿಯಸ್ ಸಂಸ್ಥೆಗಳಲ್ಲಿ ನೋಡಿದ್ರೂ ಸಹ ಪ್ಯಾರಲಲ್ ಸಿಗಲ್ಲ, ಹೋಲಿಸ್ಲಿಕ್ಕೂ ಕೂಡ ನಮ್ಗೆ ಯಾರು ಇಂಥ ಒಂದು ಫ್ಯಾಮಿಲಿ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಒಂದು ಟ್ರಸ್ಟ್ಗಳನ್ನ ಮಾಡಿಕೊಂಡು 600-700 ಕೋಟಿ ರೂಪಾಯಿ ಆಸ್ತಿ ಮಾಡಿಕೊಂಡು ತಮ್ಮ ಎದುರಿಗೆ ನೀವು ನಿನ್ನೆ ಪ್ರೋಗ್ರಾಮ್ ಮಾಡಿದಾಗ ಒಂದು ಸರಳ ಪ್ರಶ್ನೆ ಕೇಳಿದ್ರಿ ಚಂಚಲಪತಿ ದಾಸರನ್ನ, ಈ ಸಂಸ್ಥೆಗಳು ಇಸ್ಕಾನಿಗೆ ಸೇರುತ್ತೋ ಇಲ್ಲವೋ ಅಂತ. ಬಾಯಿ ಬಿಚ್ಚಿ ಅವ್ನಿಗೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಅದೇ ನಿಜವಾದ ಸಮಸ್ಯೆ. ಓಕೆ, ವರದಕೃಷ್ಣ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ನಮ್ಮ ಜೊತೆ ಮಧು ಪಂಡಿತ್ ದಾಸರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.